ನಿನ್ನೆ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸರಿಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೀತು. ಆ 1 ಗಂಟೆಗಳಲ್ಲಿ ಆಡಿದ ಮಾತುಗಳೇನು, ಪರಸ್ಪರ ಏನು ವಿಚಾರ ಚರ್ಚೆ ಮಾಡಿಕೊಂಡ್ರು? ಇಬ್ಬರ ನಡುವೆ ನಡೆದಂತಹ ಇಂಡೋರ್ ಟಾಕ್ ಏನಾಗಿತ್ತು? ಸುಮಾರು 1 ಗಂಟೆಗಳ ತನಕ ಮಾತನಾಡಿದ್ರು. ರಾಜಕೀಯ ವೈಷಮ್ಯಕ್ಕೆ ತೆರೆ ಬಿತ್ತ ನಿನ್ನೆಯ ಚರ್ಚೆಯಲ್ಲಿ. 2019 ಲೋಕಸಭಾ ಚುನಾವಣೆಯ ಸೇಡು ಸಂಘರ್ಷ ಎಲ್ಲವನ್ನ ಕೂಡ ಪಕ್ಕಕ್ಕಿಟ್ಟಿದ್ದಾರೆ ದಳಪತಿ. ಸುಮಲತಾ ಅವರನ್ನ ಅಕ್ಕ ಅಂತ ಕರೆದು ಮತ್ತೆ ಅಚ್ಚರಿಯನ್ನು ಮೂಡಿಸಿದ್ದಾರೆ. ತಪ್ಪೇನು ಅಂತ ನಿಖಿಲ್ ಕುಮಾರಸ್ವಾಮಿ ತಾಯಿ ಅಂತ ಹೇಳಿದ್ರು, ಅಕ್ಕ ಅಂತ ಹೇಳಿದ್ದಾರೆ. HDK ಕದನ ವಿರಾಮ ಆಫರ್ಗೆ ಸುಮಲತಾ ಓಕೆ ಅಂದ್ರ. ನೋಡಿ, ಆಗಿದ್ದಾಗೋಯ್ತು. ನೋಡೋಣ, ನಿಮಗೂ ರಾಜಕೀಯ ಭವಿಷ್ಯ ಇದೆ, ನನಗೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಪಕ್ಷದಿಂದ ಅನುಕೂಲ ಮಾಡಿಕೊಡ್ತಾರೆ ಹೇಳಿದ್ದಾರೆ ಸುಮಲತಾ ಅವರು ಕೂಡ. ಆರೋಗ್ಯಕರ ಚರ್ಚೆ ಅಂತಾನೆ ಅವರು ಸಪೋರ್ಟ್ ಮಾಡಿ. ಹಾಗಾಗಿ ಈಗ ನೋಡಿ, ಭೇಟಿ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಂದ್ರೆ ನಿನ್ನೆ ಬೆಳಗ್ಗೆ ಸುಧಾಕರ್ ಅವರು SR ವಿಶ್ವನಾಥ್ ಮನೆಗೆ ಹೋದ್ರು. SR ವಿಶ್ವನಾಥ್ ಇದ್ರೂ ಕೂಡ ಭೇಟಿನೇ ಇಲ್ಲ ಅನ್ನೋ ರೀತಿ ಕಳಿಸ್ಬಿಟ್ರು ವಾಪಸ್ಸು. ಹಂಗ್ ಮಾಡ್ಬೋದಾಗಿತ್ತು, ಬಟ್ ಸುಮಲತಾ ಹಂಗ್ ಮಾಡಿಲ್ಲ. ಮನೆ ಒಳಗೆ ಕರ್ಸ. ಸೊ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ JDS BJP ಮೈತ್ರಿ ಆಗಿದೆ. ಇದು ಕುಮಾರಸ್ವಾಮಿ ಅವರು ಕನ್ವಿನ್ಸ್ ಮಾಡ್ತಾ ಇರೋದು ಸುಮಲತಾ ಅವರಿಗೆ. NDA ಮೈತ್ರಿಕೂಟದಲ್ಲಿ ಮಂಡ್ಯ ಕ್ಷೇತ್ರವನ್ನು ನನಗೆ ಬಿಟ್ಟುಕೊಟ್ಟಿದ್ದಾರೆ, ನಾನೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. 2019 ಚುನಾವಣೆಯಲ್ಲಿ ನಿಮ್ಮ ಎದುರು ನನ್ನ ಮಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾಯಿತು. ಅದು ಅವತ್ತು ನಾವು ಮೈತ್ರಿ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಜೊತೆ. ಹಾಗಾಗಿ ನಾವು ನಿಮ್ಮ ಮಗನ ವಿರುದ್ಧ ಸ್ಪರ್ಧೆ ಮಾಡಬೇಕಾಗಿ ಬಂತು. ಚುನಾವಣೆ ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಸಹಜ ಪ್ರಕ್ರಿಯೆ, ನಿಜ ಅದು. ಯಾಕೆಂದರೆ ಇಂಥ ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸನ್ನು ನಾವು ತುಂಬ ನೋಡಿದ್ವಿ ಹಿಂದೆ. ಸೊ ಹಾಗಾಗಿ ಅದಾಗುತ್ತೆ. ಚುನಾವಣೆ ರಾಜಕೀಯದಲ್ಲಿ ಅದು ಸಹಜ ಪ್ರಕ್ರಿಯೆ. ಆಗ ನೀವು ಗೆದ್ರಿ, ನನ್ನ ಮಗ ಸೋತ, ಅಲ್ಲಿಗೆ ಅದು ಮುಗೀತು. ನಿಜ, ಅದು ಅಲ್ಲಿಗೆ ಮುಗೀತು. ಆಮೇಲೆ ಇವರು MP ಆದರೂ 5 ವರ್ಷ MP ಆಗಿದ್ದರು. ಈಗ ಮಂಡ್ಯದಲ್ಲಿ ಬದಲಾದ ಸನ್ನಿವೇಶದಲ್ಲಿ ನಾನು ಅಭ್ಯರ್ಥಿಯಾಗಿದ್ದೀನಿ. ಹಳೇದನ್ನೆಲ್ಲ ಮರೆತು ಒಟ್ಟಾಗಿ ಹೋಗೋಣ. ಮತ್ತೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡೋದು, ರಾಜ್ಯಕ್ಕೆ ಕಾವೇರಿ ವಿಚಾರವಾಗಿ ಆಗಿರೋ ಅನ್ಯಾಯವನ್ನು ಸರಿಪಡಿಸೋದು, ಇದೆಲ್ಲದಕ್ಕೂ ನೀವು ನನ್ನ ಜೊತೆ ಕೈ ಜೋಡಿಸಿ ಒಟ್ಟಾಗಿ ಮಂಡ್ಯದ ಅಭಿವೃದ್ಧಿಯನ್ನು ಮಾಡೋಣ ಅಂತ ಕುಮಾರಸ್ವಾಮಿ ಅವರು ಸುಮಲತಾ ಅವರಿಗೆ ಕನ್ವಿನ್ಸ್ ಮಾಡುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಸೊ ಆ ವಿಚಾರವಾಗಿ ಅವರು ಮೊದಲು ಕಂಡೀಷನ್ ಹಾಕಿದ್ದೆ ಸುಮಲತಾ ಅವರು ಒಂದು ಹಂತದಲ್ಲಿ, ಮಂಡ್ಯದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನನಗೆ ಸಹಕಾರ ಕೊಡಬೇಕು ಯಾರೇ ಆದರೂ, ಆಗ ನಾನು ಒಂದು ಅರ್ಧ ಒಪ್ಕೋಬಹುದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಅದಕ್ಕೆ ಹೇಳಿದ್ದಾರೆ, ಕಾವೇರಿ ವಿಚಾರ ಆಗಿರ್ಬೋದು, ಮತ್ತೊಂದು ಮಗದೊಂದು ಮಾಡೋಣ ಅಂತ ಹೇಳಿದ್ದಾರೆ. ಸುಮಲತಾ ಅವರು ಮಾತ್ರ ತಮ್ಮ ನಿರ್ಧಾರವನ್ನು 3ನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ನಿನ್ನೆಯ ಭೇಟಿಯಲ್ಲಿ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಸಫಲರಾಗಿದ್ದಾರೆ ಅಂತ? ಅರವಿಂದ್, ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ಇಬ್ಬರ ನಡುವೆ ಕೂಡ ನಡೀತು. ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ಬಹಳ ಸಾಫ್ಟ್ ಆಗಿಯೇ ಮಾತನಾಡಿದ್ದಾರೆ. ಅವರ ಈ ಹಿಂದಿನ 5 ವರ್ಷಗಳ ಏನು ಅಪ್ರೋಚ್ ಇತ್ತು ಅದಕ್ಕಿಂತ ಬಹಳ ಭಿನ್ನವಾಗಿ ಅವರು ಮಾತುಕತೆ ಮಾಡಿದ್ರು. ಅವರೇ ಖುದ್ದಾಗಿ ಮನೆಗೆ ಬಂದು ಮಾತುಕತೆ ಮಾಡಿದ್ದಾರೆ. ಮುಖ್ಯವಾಗಿ ಅವರ ಹೋರಾಟ ಇರುವಂಥದ್ದು BJP JDS ಮೈತ್ರಿ ಮಾಡಿಕೊಂಡ ನಂತರ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ನ ಸೋಲಿಸಬೇಕು ಅನ್ನುವಂಥದ್ದು ಒಂದು, ಯಾಕೆ ಸೋಲಿಸಬೇಕು ಅನ್ನುವಂಥದ್ದು, ಜೊತೆಗೆ ಮೈತ್ರಿಯ ಅನಿವಾರ್ಯತೆ ಈ ಹಂತದಲ್ಲಿ ಯಾಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಸುಮಲತಾ ಅವರು ಕೂಡ BJPಗೆ ಬೆಂಬಲ ಕೊಟ್ಟಿರುವಂತಹ ಸಂಸದರು. ಆ ಹಿನ್ನೆಲೆಯಲ್ಲೇ BJP JDS ಜೊತೆ ಮೈತ್ರಿ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಅದರ ಉದ್ದೇಶ, ಮಹತ್ವ, ಅನಿವಾರ್ಯತೆ, ಮತ್ತೆ ಪ್ರಧಾನಿಯಾಗಿ ಮೋದಿಯವ್ರನ್ನ ಮಾಡುವಂಥದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬರುವಂಥದ್ದು, ಇವೆಲ್ಲವನ್ನು ಕೂಡ ಮನವರಿಕೆ ಮಾಡಿದ್ದಾರೆ. ಜೊತೆಗೆ 2019ರಲ್ಲಿ ಏನು ಕಹಿ ಘಟನೆಗಳು, ಕಹಿ ಮಾತುಗಳು ಪರಸ್ಪರ ನಡೀತು, ಅದನ್ನು ಕೂಡ ದಯವಿಟ್ಟು ಮರ್ತು ಬಿಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲಿಗೆ ರಾಜಕೀಯ ಜಿದ್ದಾಜಿದ್ದಿ ಮುಗೀತು. ರಾಜಕೀಯ ಪರಿಸ್ಥಿತಿ ಬಹಳ ಬದಲಾಗಿದೆ. ನಾನೇ ಖುದ್ದಾಗಿ ನಿಮ್ಮ ಬಳಿ ಬಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ, ನಾನು ಮೈತ್ರಿ ಅಭ್ಯರ್ಥಿಯಾಗಿದ್ದೇನೆ, ಬೆಂಬಲ ಕೊಡಿ ಅನ್ನುವಂಥದ್ದು ಈ ಒಂದು ಮೋಡ್ನಲ್ಲಿ ಅವರು ಅಪ್ರೋಚ್ ಮಾಡಿದ್ದಾರೆ. ಬಹುತೇಕ ಅವರು ಕನ್ವಿನ್ಸ್ ಆದಂಗೆ ಅಂದರೂ ಕೂಡ, ಕಂಡ್ರು ಕೂಡ, ಆದರೆ ಅದನ್ನು ನಿರ್ಣಯವನ್ನು ಪ್ರಕಟವಾಗಿ ಹೇಳಲಿಲ್ಲ. ನಿನ್ನೆ DKಶಿ ವಿರುದ್ಧನೂ ಕೂಡ ಸುಮಲತಾ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. DKಶಿ ಅವರ ವಿಷ ವೈರಿ ಹೇಳಿಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಕಾಂಗ್ರೆಸ್ ನಾಯಕರ ಅಸಮಾಧಾನವನ್ನು ಕೂಡ ಹೇಳುವ ಮೂಲಕ ಅವರ ನಿಲುವು BJP ಕಡೆ ಇದೆ ಅನ್ನುವಂಥದ್ದು ಕೂಡ ಅವರು ಸುಳ್ಳು ತೋರಿಸ್ತಾ ಇದ್ರು. ಜೊತೆಗೆ ಖುದ್ದಾಗಿ ಹಳೆ ವೈಷಮ್ಯ ಮರೆತುಬಿಟ್ಟು ಕುಮಾರಸ್ವಾಮಿ ಅವರು ಬಂದು ಕದನ ವಿರಾಮ ಘೋಷಣೆ ಮಾಡ್ತಿರೋ ಹಿನ್ನೆಲೆಯಲ್ಲಿ ಬಹುತೇಕ ಸುಮಲತಾ ಅವರು ಕೂಡ ಸಾಫ್ಟ್ ಆಗಿದ್ದಾರೆ ಅಂತ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಏನೇ ಇದ್ರೂ ಕೂಡ ಏಪ್ರಿಲ್ 3ನೇ ತಾರೀಕು ಅವರ ನಿರ್ಣಯ ಗೊತ್ತಾಗುತ್ತೆ, ಏನಿರುತ್ತೆ, ಯಾವ ಕಡೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಎಲೆಕ್ಷನ್ಗೆ ಇನ್ನೂ ಸ್ವಲ್ಪ ದಿನಗಳು ಇರೋದ್ರಿಂದ ಸುಮಲತಾ ಅವರ ಬೆಂಬಲ ಪಡ್ಕೊಂಡು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಸೊ ಸುಮಲತಾ ಅವರ ನಡೆ ಸದ್ಯಕ್ಕೆ ಇನ್ನೂ ಕೂಡ ನಿಗೂಢ.